ಬಿಡಲ್ಲ ಅದು ಹೋಗುತ್ತೆ. ಅವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಹಾಗೆಯೇ ನಾನು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಕರೆಂಟ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಶಾರ್ಟ್ ವೀಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ. ಟಿಫನ್ಗೆ ನಾನು ಹೇಳ್ದಾಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಹಾಗೆ ಸಾಂಬಾರು, ಬೆಂಡೆಕಾಯಿ ಸಾಂಬಾರು. ರೆಸಿಪಿ ಯಾರಿಗಾರು ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ಹಾಗೆ ಲಂಚು ಬ್ರೇಕ್ಫಾಸ್ಟು ಎರಡು ಪ್ಯಾಕ್ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಟು ಅವ್ರಿಗೂ ಕೂಡ ಟೈಮ್ ಆಗಿತ್ತು, ಕಳಿಸ್ಕೊಟ್ಟಿದ್ದಾದಮೇಲೆ ನಾನು ನನ್ನ ಮಗ ಒಂದೊಂದು 2 ನೀರು ಕುಡಿದು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಮಗ ಸ್ವಲ್ಪ ಟಿ ವಿ ನೋಡ್ತೀನಿ ಅಮ್ಮ ಅಂತ ನೋಡ್ತಿದ್ದಾನೆ. ಇಷ್ಟು ದಿನ ಏನೋ ಅವನಿಗೆ ರಜಾ ಇತ್ತು, ಹಾಲಿಡೇಸ್ ಇದೆ ಅಂತ ನಾನು ಕೂಡ ನಿಧಾನಕ್ಕೆ ಕೆಲಸ ಮಾಡ್ಕೊತಿದ್ದೆ. ಇವಾಗ ಆಗಲ್ಲ, ಅವನು ಹೋಗೋ ಅಷ್ಟೊತ್ತಿಗೆ ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅವನಿಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಹಾಗಾಗಿ ನಾನು ಕೂಡ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಸ್ನಾನ ಎಲ್ಲ ಮುಗಿಸಿ ಅವ್ನಿಗೆ ಟಿಫನ್ ಎಲ್ಲ ಮುಗಿಸಿದ್ಮೇಲೆ ಸ್ನಾನ ಮಾಡಿಸೋದು. ಹಾಗೆ ನಾನು ಕೂಡ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಕ್ಸಿಗೆ ಬೀಟ್ರೂಟ್ ಮತ್ತು ಬೆಂಡೆಕಾಯಿ ಫ್ರೈ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ. ಬೀಟ್ರೂಟ್ನ ಸ್ಟೀಮಲ್ಲಿ ಬೇಯಿಸಿದ್ದೀನಿ. ಅವನಿಗೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ರೆ ಅವನಿಗೆ ಬೆಂಡೆಕಾಯಿ ಹುರಿದಿರ್ತೀನಲ್ಲ ಅದನ್ನೇ ಕೊಡಬೇಕು. ಅಮ್ಮ ನನಗೆ ಲೇಡಿ ಫಿಂಗರ್ ಬೇಕೇ ಬೇಕು ಬಾಕ್ಸಿಗೆ ಅಂತ ಹೇಳಿದ್ದೆ, ಹಾಗೆ ಸ್ವಲ್ಪ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಹಾಗೆ ಬಾಟಲಿಗೆ ವಾಟರ್ ಹಾಕಿ ಎರಡು ಕೂಡ ರೆಡಿ ಮಾಡಿ ಅವ್ನ ಬ್ಯಾಗ್ ಹಾಕಿ ರೆಡಿ ಮಾಡಿಕೊಂಡೆ. ನನ್ನ ಫ್ರೆಂಡ್ ಕೂಡ ಅವ್ರ ಮಗಳನ್ನ ಕರ್ಕೊಂಬಂದರು. ಇಬ್ಬರು ಗಾಡೀಲಿ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ. ಬರ್ತಾಯಿದ್ದೀನಿ ಈಗ ಮನೆಗೆ. ಹಾಗೆ ಸ್ವಲ್ಪ ವೆಜಿಟೇಬಲ್ಸು, ಫ್ರೂಟ್ಸು ತಗೊಂಡೋಗ್ಬೇಕು. ಇಲ್ಲಂತೂ ಈ ರೋಡಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಮ್ಮದು. ವೆಹಿಕಲ್ಸ್ ಜಾಸ್ತಿ ಇರುತ್ತೆ, ರೋಡ್ ಕ್ರಾಸ್ ಮಾಡಿ ಹೋಗಬೇಕು. ಇಲ್ಲ ಈ ಮೈನ್ ರೋಡಲ್ಲೇ ಹೋಗಬೇಕು ಅಂದರೂ ಅಲ್ಲೂ ಕೂಡ ವೆಹಿಕಲ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ನಾವು ಸ್ಪೆಂಡ್ ಮಾಡಲೇಬೇಕು. ನಾವು ರೋಡ್ ಕ್ರಾಸ್ ಮಾಡೋ ಹತ್ರನೇ ಬಸ್ ಸ್ಟಾಪ್ ಇರೋದ್ರಿಂದ 2-3 ಬಸ್ ಒಟ್ಟೊಟ್ಟಿಗೆ ಬಂದು ನಿಂತ್ಕೊಂಡಾಗ ಸ್ವಲ್ಪ ಟೈಮ್ ನಿಂತ್ಕೊಬೇಕಾಗುತ್ತೆ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ವರೆಗೂ ಎಷ್ಟೋ ಸಲ ನಿಂತ್ಕೊಂಡಿದ್ದೀನಿ. ಹಾಗೆ ಹಾಲು ಮೊಸರು ನಾನು ಯಾವಾಗಲೂ ಇಲ್ಲೇ ನಂದಿನಿ ಬುತ್ತಲ್ಲಿ ತೊಗೊಳೋದು. ಅವನನ್ನು ಕರ್ಕೊಂಡು ಹೋಗುವಾಗ ತೊಗೊಳ್ತಿದ್ದೆ ಮುಂಚೆ ಎಲ್ಲ. ಇವಾಗ ಅವನಲ್ಲಿ ನಂದಿನಿ ಪೇಡ ಮತ್ತು ನಂದಿನಿ ಮೈಸೂರು ಪಾಕ್ ಎರಡೂ ಬೇಕು ಅಂತ ಪ್ರತಿದಿನ ಕೇಳ್ತಾನೆ. ಅದಕ್ಕೋಸ್ಕರ ಪ್ರತಿದಿನ ತಿನ್ನಲೂಬಾರ್ದು, ಕೊಡ್ಸೋಕ್ಕೂ ಆಗಲ್ಲ. ಅದಕ್ಕೆ ಅವನೊಂದು ಸ್ಕೂಲಿಗೆ ಬಿಟ್ಟು ಹೋಗುವಾಗ ನಾನು ಹಾಲು ಮೊಸರು ತೊಗೊಂಡು ಹೋಗ್ತೀನಿ ಪ್ರತಿದಿನವೂ. ಹಾಗೆ ತಗೊಂಡಿದ್ದಾದಮೇಲೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಒಂದೇ ಕಡೆ ಇರೋ ಅಂಥ ಕಡೆ ಹೋಗ್ತೀನಿ ನಾನು. ಎರಡು ಸಪ್ರೇಟ್ ತೊಗೊಳಕ್ಕಾಗಲ್ಲ ಅಂತ. ನಾನಲ್ಲೇನು ಯಾವಾಗಲೂ ಜಾಸ್ತಿ ವೆಜಿಟೇಬಲ್ಸ್ ಏನು ತೊಗೊಳಲ್ಲ, ಮನೆ ಹತ್ರನೇ ತೊಗೊಳ್ತೀನಿ. ಮನೆ ಹತ್ರನೂ ಒಂದು ಅಂಗಡಿ ಇದೆ. ಇಲ್ಲಿ ಫ್ರೂಟ್ಸ್ ಏನಾದ್ರು ಜಾಸ್ತಿ ತರೋದಿದ್ದೆ, ಹಾಗಾಗಿ ಹೋಗೋದು ಅಷ್ಟೇ ಇದೆ. ಶಾಪಿಂಗ್ ಮಾಡಿದ್ದಾಯಿತು. ಫ್ರೂಟ್ಸು ವೆಜಿಟೇಬಲ್ಸು ಏನು ಬೇಕೆಲ್ಲ. ಇವಾಗ ಬಿಲ್ ಹಾಕಿಸ್ಬೇಕು. ಬಿಲ್ ಹಾಕ್ಸೋಕೆ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. 3 ಜನ ಹಾಕ್ತಿದ್ದಾರೆ ಬಿಲ್ನ. ಆದರೂ ತುಂಬ ಜನ ಇದ್ದಾರೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನಾನು ಕೂಡ ಬಿಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಇವಾಗ ಬಿಲ್ ಹಾಕುವಾಗಲೇ ಡೈರೆಕ್ಟ್ ಅವರೇ ಬ್ಯಾಗ್ ಹಾಕ್ಬಿಡ್ತಾರೆ. ನಾವೇನು ತಗೊಂಡೋಗಿರ್ತೀವೋ ಆ ಬ್ಯಾಗ್ಗೆ. ಮತ್ತು ನನ್ನ ಬ್ಯಾಗಿಗೆಲ್ಲ ಹಾಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಮುಂಚೆನೇ ಎಲ್ಲ ಬ್ಯಾಗ್ಗೆ ಹಾಕಿಸ್ಕೊಂಡ್ಬಿಡ್ತಿದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕಿಸ್ಕೊಂಡು ಬಿಲ್ ಚೆಕ್ ಮಾಡಿದಾದಮೇಲೆ ಅಮೌಂಟ್ ಪೇ ಮಾಡಿ ಹೋಗಬೇಕು. ಅಮೌಂಟ್ ಪೇ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇವಾಗ ಗಾಡಿ ಹತ್ರ ಬಂದೆ, ಹೊರಡಬೇಕು ಮನೆಗೆ. ನೋಡೋಣ ಅಂತ ಹೋದೆ. ಮನೆಗೆ ಬಂದೆ, ಹಾಲು ಮೊಸರು ಎಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಲಸ ಇತ್ತು ಮನೇಲಿ, ಅದನ್ನೆಲ್ಲ ಮುಗಿಸ್ಕೊಂಡು ಈ ಫ್ರೂಟ್ಸ್ನೆಲ್ಲ ತಂದಿದ್ದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡಿ ಪುದೀನ ಮೆಣಸಿನ್ಕಾಯಿ ಎಲ್ಲ ಸೋಸಿಟ್ಕೊಬೇಕು. ಸೋಸಿಟ್ಕೊಂಡ್ಮೇಲೆ ಬ್ಲೌಸ್ದು ಮೆಜರ್ಮೆಂಟ್ ಮಾಡಿಟ್ಟಿದ್ದೆ, ಅದನ್ನು ಕಟ್ ಮಾಡೋಣ. ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರಾಗುತ್ತೆ. ಆಮೇಲೆ ಕಟ್ ಮಾಡಿ ಇಟ್ಬಿಡೋಣ. ಅವ್ನು ಕರ್ಕೊಂಬರೋ ಅಷ್ಟೊತ್ತಿಗೆ ಸ್ಕೂಲ್ ಮುಗಿಸ್ಕೊಂಡು ಅವ್ನು ಬರೋ ಅಷ್ಟರೊಳಗೆ ಮಾಡ್ಕೊಳೋಣ ಅಂದ್ಕೊಂಡ್ರೆ ಟೈಮೇ ಆಗೋಯಿತು. ಒಂದೆರಡು ಫೋನ್ ಬಂದು ಅವ್ರ ಫೋನಲ್ಲೆಲ್ಲ ಮಾತಾಡಿಕೊಂಡು ನನ್ನ ಟೈಮೇ ಸಾಕಾಗಲಿಲ್ಲ. ಸರಿ ಬಂದಮೇಲೆ ನೋಡೋಣ ಅಂತ ಎತ್ತಿಟ್ಬಿಟ್ಟು ಹೋಗಿ ಅವನನ್ನು ಕರ್ಕೊಂಬಂದೆ. ಬರ್ತಾ ಅಳಸ್ನೇನು ಬೇಕು ಅಂತ ಕೊಡ್ಕೊಂಬಂದ. ಹೇಗೆ ಕುತ್ಕೊಂಡು ತಿಂತಿದ್ದಾನೆ ಕರೆಕ್ಟಾಗಿ ಹೇಳು. ಡಿಸ್ಟರ್ಬ್ ಮಾಡಬೇಡಿ. ಅಲ್ಲಿ ನೋಡು, ನಾನೇ ಕಾಣಿಸಲ್ಲ. ನಾನು ಕಾಣಿಸಂಗೆ ಮಾಡ್ತೀನಿ. ಇಲ್ಲಿ ಕೂತ್ಕೊ. ಟೈಮ್ ಅಪ್ಪ ಅಂತ ಬರೀ ಫ್ರೂಟ್ಸ್ ತಿನ್ಕೊಂಡೇ ಇದ್ಬಿಡ್ತೀಯ ಅಂತ ಬೈದಿದ್ದಕ್ಕೆ, ಇಲ್ಲ ಅಮ್ಮ ಊಟ ಮಾಡ್ತೀನಿ, ಬೀಟ್ರೋಟು ಕೊಡೋದಾದರೆ ಊಟ ಮಾಡ್ತೀನಿ ಅಂತ. ನೋಡಿ ಬರೀ ಬೀಟ್ರೋಟ್ ತಿಂತಾನೆ ಅಂತ ನಾನೇ ಊಟ ಮಾಡಿಸೋಣ ಅಂತ ಊಟ ತಿನ್ನಿಸ್ತಿದ್ರೆ, ಬೇಡ ನಾನೇ ತಿಂತೀನಿ ಸ್ಪೂನಲ್ಲಿ ಅಂತ ಸ್ಪೂನ್ ತರಿಸ್ಕೊಂಡ. ಒಂದು 2 ಗುಕ್ ತಿಂದ. ನೋಡಿ ಈ ಥರ ಬರೀ ಬೀಟ್ರೋಟ್ನೇ ತಗೊಂಡು ಆ ಕ್ಯಾಮ್ರಾಗೆ ತೋರಿಸೋದು, ತಿನ್ನೋದು. ನನ್ನ ನಾಲ್ಗೆ ಎಲ್ಲ ರೆಡ್ ಆಗಿದೆ ಅಂತ, ಪಿಂಕ್ ಆಗಿರುತ್ತಲ್ಲ ಅದನ್ನು ತೋರಿಸೋದು. ಲಿಪ್ಸ್ಟಿಕ್ ಹಚ್ಕೊಂಡಿರೋ ಥರ ಆಗಿದೆ ಲಿಪ್ಸ್ ಎಲ್ಲ ಅಂತ ಹೇಳ್ಕೊಂಡು ಹೀಗೆ ಇದು ಮಾಡ್ತಾಯಿದ್ದ. ಒಂದು 2-3 ಗುಕ್ ತಿನ್ನಿಸ್ಕೊಂಡ. ಆಮೇಲೆ ಬೀಟ್ರೋಟ್ ಸ್ವಲ್ಪ ಖಾಲಿ ಆಯಿತು. ನಾನೇ ತಿಂತೀನಿ ಸ್ಪೂನ್ ತಂದುಕೊಡು ಅಂತ ತರಿಸ್ಕೊಂಡು ಅವನೇ ತಿನ್ಕೊಂಡ. ನಾನು ಆಮೇಲೆ ನಂದು ಏನು ಸ್ಟಿಚಿಂಗ್ದು ಸ್ಟಿಚ್ ಮಾಡೋದಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ರೆ, ಅವನು ಅಮ್ಮ ನಿಂಗೆ ಏನು ಬೇಕೋ ಅದನ್ನೆಲ್ಲ ತಕ್ಕೊಡ್ತೀನಿ ನಾನೇ ಅಂತ ಸೀಸರೆಲ್ಲ ತೆಗ್ದು ಇಡ್ತಿದ್ದ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲೌಸ್ನ ಸ್ಟಿಚ್ ಮಾಡಾದಮೇಲೆ ಆ ಲೆಹಂಗಾ ವಿತ್ ಬ್ಲೌಸು ಯಾವ ಥರ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನನಗದು ಕಸ್ಟಮರ್ ಕೊಟ್ಟಿರೋವಂಥದ್ದು ಸ್ಯಾರಿಯಿಂದ ಸ್ಟಿಚ್ ಮಾಡ್ತಿರೋದು. ಅವ್ರ ಬರ್ಡೇ ಔಟ್ಫಿಟ್ಗೆ ರೆಡಿ ಮಾಡಿಸ್ಕೊತಿದ್ದಾರೆ. ಹೇಗೆ ಬಂತು ಅಂತ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಡೇ ಲಾಗಲ್ಲಿ ಫೈನಲಿ ಸ್ಟಿಚ್ ಆದಮೇಲೆ. ಮತ್ತು ಇದೇ ಥರ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ನಾನು ಆಮೇಲೆ ತಗೊಳ್ತೀನಿ.